ಪ್ರತ್ಯೇಕವಾದಂಥ ಒಂದು ತಂಡ ಮಾಡಿದ್ವಿ. ASP ಕೃಷ್ಣಮೂರ್ತಿ ಅವರು ಅಲ್ಲೇ ಮೊಕ್ಕಾಂ ಮಾಡಿ ಎಲ್ಲ ಗೈಡೆನ್ಸ್ ಮಾಡಿದರು. ನಾವು ಘಟನೆ ನಡೆದ 24 ಗಂಟೆ ಒಳಗಡೆ ಆರೋಪಿ ಒಬ್ಬ ಮೊಹಮ್ಮದ್ ಹುಸೇನ್ ಹುವಾ ಅಂಥೇಳಿ ಅವನು ನಮ್ಮ ಹನೀಫಾಬಾದ್ ಅಂಥೇಳಿ ಭಟ್ಕಳದ ವಾಸಿ. ಇವನು ಈ ಥರ ಮಾಂಸದ ದಂಧೆ ಮಾಡ್ತಾಯಿದ್ದ. ನಾವು ಅವನ ಮೇಲೆ ಅನುಮಾನದ ಮೇಲೆ ನಿನ್ನೆ ಮನೆಗೆ ನಾವು ರೈಡ್ ಹಾಕಿದಾಗ ಈ ಏನು ಮಿಕ್ಕಿದ್ದ ಹಸುದು ಏನು ಪಾರ್ಟ್ಸ್ ಇತ್ತು, ತಲೆ ಮತ್ತು ಕೊಂಬು, ಕಾಲು ಮತ್ತು ಚರ್ಮ, ಇದನ್ನು ಸುಡ್ತಾ ಇದ್ದ. ಹಾಗಾಗಿ ಅವನು ಇಮಿಡಿಯೇಟ್ಲಿ ವಶಕ್ಕೆ ಪಡೆದುಬಿಟ್ಟು ವಿಚಾರ ಮಾಡಿದಾಗ ಅವನು ಗೋಹತ್ಯೆ ಮಾಡಿದ್ದನ್ನು ಒಪ್ಕೊಂಡಿದ್ದಾನೆ. ಆವತ್ತಿನ ದಿನ ಮಾಂಸನ ಒಬ್ಬರು ಮುರುಡೇಶ್ವರದಲ್ಲಿರುವಂಥ ಯಾರೋ ಒಬ್ಬರಿಗೆ ಮಾಂಸವನ್ನು ಮಾರಾಟ ಮಾಡಿ ಚಾಕುಗಳು ಮತ್ತು ಚರ್ಮ ಅದನ್ನು ತಿರ್ಗಿ ಮಾರಾಟ ಮಾಡಬೇಕಂತ ಮನೆಗೆ ತೊಗೊಂಡೋಗಿದ್ದಾನೆ. ಆ ಲಾಸ್ಟ್ ಇದ್ದಿದ್ದು ತೋಕೆ ಇದ್ದಿದ್ದ ಭಾಗ ಮತ್ತು ಈ ಕರುನ ನೀರಲ್ಲಿ ಹಾಕಿಬಿಟ್ಟು ಮನೆಗೂ ಹೋಗಿಬಿಟ್ಟಿದ್ದಾನೆ. ಯಾವಾಗ ಕೇಸ್ ಆಯಿತು ಅಂತ ಅವನಿಗೆ ಪತ್ರಿಕೆಗಳಲ್ಲಿ ಮಾಧ್ಯಮ ಮುಖಾಂತರ ಗೊತ್ತಾಯಿತು, ಇನ್ನು ಯಾರಾದ್ರು ಪೊಲೀಸರು ಬರ್ತಾರೆ ಅನ್ನೋ ಉದ್ದೇಶಕ್ಕೆ ಅದನ್ನು ಸಾಕ್ಷಿಯನ್ನು ನಾಶ ಮಾಡೋಂಥ ಒಂದು ಉದ್ದೇಶದಿಂದ ಚರ್ಮಕ್ಕೆ ಮತ್ತು ತಲೆಗೆಲ್ಲ ಬೆಂಕಿ ಹಾಕಿದ್ದ. ಸೊ ನಮ್ಮ ಪೊಲೀಸವರು ಅಲ್ಲೇ ಇದ್ದರು, ಹೋಗಿ ರೆಡ್ ಹ್ಯಾಂಡ್ಗೆ ಅವನು ಹಿಡಿದ್ರು. ನಿನ್ನೆ ನಾವು ಮಾನ್ಯ ನ್ಯಾಯಾಲಯ ಭಟ್ಕಳಕ್ಕೆ ಹಾಜರು ಮಾಡಿದಾಗ ಅವರು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ. ಇವತ್ತು ಅವನು ಎಲ್ಲಿ ಹತ್ಯೆ ಮಾಡ್ದ ಮತ್ತು ಯಾರಿಗೆ ಮಾಂಸ ಮಾರಾಟ ಮಾಡ್ದ ಅನ್ನೋದನ್ನು ನಾವು ವಿಚಾರ ಮಾಡಿ ನ್ಯಾಯಾಲಯಕ್ಕೆ ಕೊಡ್ತೀವಿ.